ಇಂದಿನ ಕಥೆಯ ಹೆಸರು ಕರಿಯನ ಚೆಲ್ಲಾಟ ನಮಗೆಲ್ಲ ಪರದಾಟ. ಕರಿಯ ಯಾರು ಗೊತ್ತಾ? ನೋಡಿ, ಇವನೇ ನಮ್ಮನೆ ಸಾಕು ನಾಯಿ ಕರಿಯ. ಆ ದಿನ ಶುಕ್ರವಾರ ಎಂದಿನಂತೆ ಶಾಲಿನಿ ಬೋಧನಾ ಕೇಂದ್ರದಲ್ಲಿ ಟ್ಯೂಷನ್ ನಡೆಯುತ್ತಿತ್ತು. ಆ ದಿನ ಹೊಸ ವಿದ್ಯಾರ್ಥಿನಿ ಹಂಸಿಕಾ 2ನೇ ತರಗತಿಗೆ ಆಗ ತಾನೇ 10 ನಿಮಿಷ ಮುಂಚೆ ಬಂದು ಸೇರಿದ್ದಳು. ನಂತರ ಸರಿಸುಮಾರು 5:15 ಹೊತ್ತಿಗೆ ಎಲ್ಲ ವಿದ್ಯಾರ್ಥಿಗಳು ಒಬ್ಬರ ನಂತರ ಒಬ್ಬರು ಬಂದು ತರಗತಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ನಾನು ಅನು, ಹಂಸಿಕಾ ಮತ್ತು ನಂದನ್ಗೆ ವಿಜ್ಞಾನ ಪಾಠ ಮಾಡುತ್ತಿದ್ದೆ. ಆಗಷ್ಟೇ ನನ್ನ ತಂದೆ ಕುಮುದ ಮತ್ತು ಬಸವನನ್ನು ಶೆಡ್ಗೆ ಕಟ್ಟಿ ಬಂದು ಅವರ ಅಕ್ಕನೊಡನೆ ಮಾತನಾಡುತ್ತಾ ಕುಳಿತಿದ್ದರು. ಕುಮುದ ಎಂದರೆ ನಮ್ಮನೆ ಹಸು, ಬಸವ ಕುಮುದಳ ಮಗ. ಹೀಗೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಇದ್ದಕ್ಕಿದ್ದಂತೆ ಮರಿಕೋಳಿ ಅಂದರೆ ತಾಯಿ ಕೋಳಿ ಜೋರಾಗಿ ಕಿರುಚಿತು. ಅಲ್ಲೇ ಸನಿಹದಲ್ಲೇ ನಮ್ಮ ಮನೆ ಕರಿಯ ಏನನ್ನೋ ಬಾಯಿಗೆ ಕಚ್ಚಿಕೊಂಡು ಕೋಳಿಗಳ ಗುಂಪಿನಿಂದ ಓಡಿದ. ಆ ಶಬ್ದಕ್ಕೆ ಅಮ್ಮ ಕೂಗಿಕೊಂಡು ಕರಿಯ ಕೋಳಿ ಪಿಳ್ಳೆ ಎತ್ತುಕೊಂಡು ಹೋದ ಅಂದರು. ಆಗ ನಾವು ಗೇಟಿಂದ ಹೊರಗೆ ನೋಡಿದಾಗ ಕರಿಯನ ಬಾಯಲ್ಲಿ ಏನೋ ಇತ್ತು. ಕರಿಯ ಬಾಯಲ್ಲಿ ಏನೋ ಕಚ್ಚಿಕೊಂಡು ಲೈಟ್ ಕಂಬದ ಬಳಿ ಓಡುತ್ತಿದ್ದ. ಅಯ್ಯೋ, ಕೋಳಿ ಪಿಳ್ಳೆ ಕಚ್ಚಿಕೊಂಡು ಹೋಗ್ತಿದೆ ಕರಿಯ ಅಂತ ಅದರ ಹಿಂದೆ ಒಂದು ಕೋಲು ಹಿಡಿದುಕೊಂಡು ನಾನು ಓಡಿದೆ. ನನ್ನ ಹಿಂದೆ ಜೀವನ್, ಅವನ ಹಿಂದೆ ಯಶ್ವಂತ್, ಅವನ ಹಿಂದೆ ಗೌತಮ್, ಅನು, ಖುಷಿ, ಧನ್ಯ, ಜಗನ್, ಹಂಸಿಕಾ, ನಂದನ್ ಹೀಗೆ ಒಬ್ಬರ ಹಿಂದೆ ಒಬ್ಬರು ಸಾಲಾಗಿ ಕೋಲು ಹಿಡಿದುಕೊಂಡು ಕೋಳಿ ಪಿಳ್ಳೆಯನ್ನು ಹೇಗಾದರೂ ರಕ್ಷಿಸಲೇಬೇಕು ಎಂದು ನಿರ್ಧರಿಸಿ ಕರಿಯನ ಹಿಂದೆ ಓಡಲು ಶುರು ಮಾಡಿದವು. ಕರಿಯ ನಮ್ಮನ್ನೆಲ್ಲ ನೋಡಿ ಭಯಗೊಂಡು ಇನ್ನೂ ವೇಗವಾಗಿ ಓಡಲು ಶುರು ಮಾಡಿದ. ಹೀಗೆ ಒಂದು 1/4 ಕಿಲೋಮೀಟರ್ ಓಡಿದ ಮೇಲೆ ರೋಡಿನ ಮೇಲೆ ಬಾಯಲ್ಲಿ ಕಚ್ಚಿಕೊಂಡಿದ್ದನ್ನು ಕೆಳಗೆ ಬೀಳಿಸಿ ಕರಿಯ ಮುಂದೆ ಜೋರಾಗಿ ಓಡಿ ಮರೆಯಾದ. ನಾವು ಓಡಿ ಓಡಿ ಸುಸ್ತಾಗಿ ಹತ್ತಿರ ಹೋಗಿ ನೋಡಿದರೆ ಅದು ಕೋಳಿ ಪಿಳ್ಳೆಯ ಬದಲು ಒಂದು ಒಣಗಿದ ದೊಡ್ಡ ಜೋಳದ ಮುಸುಕಾಗಿತ್ತು. ಅದನ್ನು ನೋಡಿದ ತಕ್ಷಣ ನಮ್ಮ ಸುಸ್ತೆಲ್ಲ ಮರೆಯಾಗಿ ನಾವೆಲ್ಲ ಅಲ್ಲೇ ಕೋಲೆಸೆದು ಗೊಳ್ಳೆಂದು ಜೋರಾಗಿ ಹೊಟ್ಟೆ ಹುಣ್ಣಾಗೋ ಅಷ್ಟು ನಗುತ್ತಾ ಅಂತೂ ಇಂತೂ ಕೋಳಿ ಪಿಳ್ಳೆ ಸುರಕ್ಷಿತವಾಗಿದೆ ಎಂದು ತಿಳಿದು ಏನೋ ಘನಕಾರ್ಯ ಸಾಧಿಸಿದವರಂತೆ ಬಂದ ದಾರಿಯಲ್ಲೇ ಬೋಧನಾ ಕೇಂದ್ರಕ್ಕೆ ಹಿಂತಿರುಗಿದೆವು. ಆದರೂ ಇನ್ನೂ 15 ನಿಮಿಷ ಇದರ ಬಗ್ಗೆ ಮಾತನಾಡುತ್ತಾ ನಗುತ್ತಾ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾದೆವು. ಅಷ್ಟರಲ್ಲಿ ಈ ಕಥೆಯ ಖಳನಾಯಕನಾಗಿದ್ದ ಸಾಕುನಾಯಿ ಕರಿಯ ನಾಯಕನಾಗಿ ಮನೆಗೆ ಮರಳಿದ್ದ. ಹೇಗಿತ್ತು ನನ್ನ ಈ ಪುಟ್ಟ ಸಣ್ಣ ಕತೆ?